ಮುನಿ ಡಿ ಕೆ ಗಲಾಟೆ ಒಂದು ನಡುವೆ ಈಗ ಎಚ್ ಡಿ ಕುಮಾರಸ್ವಾಮಿ ಬಂದಿರುವಂಥದ್ದು. ಸಾರಿ ಮುನಿ ಡಿ ಕೆ ವಿರುದ್ಧ ಈಗ ಕುಸುಮಾ ಅವರು ಬಂದಿದ್ದಾರೆ, ಕ್ಷಮಿಸಿ. ಸಭೆ ಹಾಳು ಮಾಡಲೆಂದೇ ಈಗ ಮುನಿ ಯತ್ನ ಮಾಡ್ತಾ ಇದ್ದಾರೆ ಅಂತ ಕುಸುಮಾ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ಏನಿತ್ತು, ಇದು ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಕುಸುಮಾ ಅವರು ಬಂದಿರುವಂಥದ್ದು. ಕುಸುಮಾ ಅವರೇನಿದ್ದಾರೆ ಮಾತಾಡ್ತಾ ಇದ್ದಾರೆ. ಜನಸ್ಪಂದನ ಒಂದು ಕಾರ್ಯಕ್ರಮದಲ್ಲಿ ಬಂಡವಾಳ ಬಯಲಾಗುತ್ತೆ ಅನ್ನೋ ಒಂದು ಭಯ ಇದೆ, ಜನ ಅವರ ಪರ ವಿರುದ್ಧ ಏನಿದು ಆರೋಪ ಮಾಡ್ತಾ ಇದ್ದಾರೆ ಈಗಂತ ಅನ್ನೋ ಒಂದು ಭಯದಿಂದ ಅವರು ಮಾಡ್ತಾ ಇದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗೆ ಅವಮಾನ ಮಾಡೋದಕ್ಕೆ ಸಂಚು ಹೂಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ದಶಕದಿಂದ RR ನಗರವನ್ನು ಆಳುತ್ತಿರುವವರು ಜನ ವಿರೋಧಿಗಳು, ಜನ ಬುದ್ಧಿವಂತರಾಗಿದ್ದರೆ ಯಾರು ಉತ್ತಮರು ಅಂತ ಜನರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಡಿ ಕೆ ಮುನಿ ಜಗಳಕ್ಕೆ ಸಂಬಂಧಿಸಿದಂತೆ ಕುಸುಮಾ ರಿಯಾಕ್ಷನ್ ಅನ್ನು ಮಾಡಿದ್ದಾರೆ. ಮುನಿ ಡಿ ಕೆ ಗಲಾಟೆ ನಡುವೆ ಈಗ ಕುಸುಮಾ ಎಂಟ್ರಿ ಕೊಟ್ಟಿದ್ದಾರೆ. ಕುಸುಮಾ ಮಾತಾಡ್ತಾ ಇದ್ದಾರೆ. ಸಭೆ ಹಾಳು ಮಾಡೋಕ್ಕಂತಾನೆ ಮುನಿರತ್ನ ಅವರು ಬಂದಿದ್ರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂಡವಾಳ ಬಯಲಾಗುತ್ತೆ ಅನ್ನೋ ಭಯ ಇತ್ತು ಅವರಿಗೆ. ಜನ ಅವರ ಒಂದು ವಿರುದ್ಧ ಆರೋಪ ಮಾಡ್ತಾರೆ ಅನ್ನೋ ಭಯದಿಂದ ತಡೆಯತ್ನ ಮಾಡಲಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡೋಕ್ಕಂತಾನೆ ಸಂಚು ರೂಪಿಸಿಕೊಂಡು ಅವರು ಅಲ್ಲಿಗೆ ಬಂದಿದ್ರು ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ದಶಕದಿಂದ RR ನಗರವನ್ನು ಆಳುತ್ತಿರುವವರೇ ಜನ ವಿರೋಧಿಗಳು. ಏನು RR ನಗರದ ಒಂದು ಶಾಸಕರಾಗಿ ಅವರೇ ವಿರೋಧಿಗಳು ಅಂತ ಹೇಳ್ತಾರೆ. ಜನ ಬುದ್ಧಿವಂತರಾಗಿದ್ದರೆ, ಉತ್ತಮರಾಗಿದ್ದರೆ ಅವರೇ ಬುದ್ಧಿ ಕಲಿಸ್ತಾರೆ. ಡಿ ಕೆ ಮುನಿ ಜಗಳದ ಒಂದು ವಿಚಾರ ಏನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುಸುಮಾ ಅವರು ಮಾತನಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಮುನಿರತ್ನ ಅವರು ಏನಿದ್ದಾರೆ, ಆ ಒಂದು ಸಭೆಯನ್ನು ನಡೀತಾ ಇತ್ತು, ಸಭೆಯನ್ನು ಹಾಳು ಮಾಡೋಕ್ಕಂತಾನೆ ಅವರು ಅಲ್ಲಿಗೆ ಬಂದಿದ್ರು, ಆ ಒಂದು ಯತ್ನ ನಡೆಸಿದ್ರು. ಅದು ವ್ಯವಸ್ಥಿತವಾದ ಒಂದು ಸಂಚನ ಹೂಡಿಸಿನೇ ಬಂದಿದ್ರು, ಇವರು ಪ್ಲಾನ್ ಮಾಡಿಕೊಂಡು ಬಂದಿದ್ರು. ಡಿ ಕೆ ಶಿವಕುಮಾರ್ ಅವರು ಈಗ ಉಪಮುಖ್ಯಮಂತ್ರಿಗಳು, ಅವರಿಗೆ ಒಂದು ಅವಮಾನ ಮಾಡಬೇಕು ಅಂತಾನೆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ರು ಇಲ್ಲಿ ಎನ್ನುವಂಥ ಮಾತನ್ನು ಕುಸುಮಾ ಅವರು ಆಡ್ತಾ ಇದ್ದಾರೆ. ಯಾಕಂದರೆ ಈ ಒಂದು ವಿಚಾರ ಏನಿದೆ ಚರ್ಚೆ ಆಗ್ತಾನೆ ಇದೆ. ಬೆಳಗ್ಗೆ ಆದಾಗಿಂದ ಕೂಡ ಈ ಒಂದು ವಿಚಾರ ಮುನಿರತ್ನ ಅವರಿಗೆ ಡಿ ಕೆ ಶಿವಕುಮಾರ್ ಕರೆದಿದ್ದಾಗಿರಬಹುದು, ಅದಕ್ಕೆ ಮುನಿರತ್ನ ಅವರು ರಿಯಾಕ್ಟ್ ಮಾಡ್ತಿರೋದಾಗಿರಬಹುದು, ಮತ್ತು ಅವರು ಸಂಜೆ ಮೀಟಿಂಗ್ ಇದೆ ಅಂತ ಹೇಳಿದರು, ಮತ್ತು ರಸ್ತೆಯಲ್ಲೇ ಕುಳಿತುಕೊಂಡಿದ್ರು. ಧರಣಿ ಕೂಡೋ ರೀತಿ, ನನಗೆ ನ್ಯಾಯ ಬೇಕು, ನನಗೆ ಅವಮಾನ ಆಗಿದೆ, ಅದಕ್ಕೆ ನನಗೆ ಆನ್ಸರ್ ಬೇಕು, ಡಿ ಕೆ ಶಿವಕುಮಾರ್ ಅವರು ನನಗೆ ಕ್ಷಮೆ ಕೇಳಬೇಕು ಅನ್ನೋ ರೀತಿಯಲ್ಲಿನೇ ಕೂತ್ಕೊಂಡಿದ್ರು. ಧರಣಿಯನ್ನು ರಸ್ತೆಯಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು, ಒಂಟಿಯಾಗಿ ಮೌನವಾಗಿ ಕೂತ್ಕೊಂಡು ಡಿ ಕೆ ವಿರುದ್ಧ ಒಂದು ಧರಣಿಯನ್ನು ಮಾಡೋಕ್ಕೆ ಮುಂದಾಗಿದ್ದರು. ಆದರೆ ಈ ಒಂದು ವಿಚಾರವಾಗಿ ಈಗ ಕುಸುಮಾ ಅವರೇನಿದ್ದಾರೆ, ಕುಸುಮಾ ಬಂದು ಮಾತನಾಡ್ತಾ ಇದ್ದಾರೆ. ಇದು ವ್ಯವಸ್ಥಿತವಾದಂತಹ ಒಂದು ಏನಿದು ಸಂಚಾಗಿದೆ. ಇದು ಮುನಿರತ್ನ ಅವರೇನಿದ್ದಾರೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇಲ್ಲಿಗೇನು ಬಂದಿದ್ದಾರಲ್ಲ, ಅದು ಡಿ ಕೆ ಶಿವಕುಮಾರ್ ಅವರಿಗೆ ಅವಮಾನ ಮಾಡಬೇಕಂತಾನೇ ಬಂದಿದ್ದಾರೆ. ಇದು ಸರಿಯಲ್ಲ. ಜನರೇ ಅಲ್ಲಿ ಒಂದು RR ನಗರ ಕ್ಷೇತ್ರ ಏನಿದೆ ಅಲ್ಲಿರುವಂಥವರು ಯಾರು ಆಯ್ಕೆ ಮಾಡಿ ಕಳಿಸಿದ್ರಲ್ಲ, ಅವರೇ ಒಂದು ಜನರ ವಿರೋಧಿಗಳಾಗ್ಬಿಟ್ಟಿದ್ದಾರೆ ಈಗ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಸುಮಾ ಅವರೇನಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಯಾರು ಏನಿದ್ದಾರೆ ಈಗ ಬಂದಿಂಥದ್ದು ಜನ ಏನಾದರೂ ಒಂದು ವೇಳೆ ಬುದ್ಧಿವಂತರಾಗಿದ್ದರೆ, ಉತ್ತಮರಾಗಿದ್ದರೆ, ಉತ್ತಮವಾದಂಥ ಜನರ ಒಂದು ಏನಿರುತ್ತೆ ಓಟ್ ಹಾಕೋದು ಇಂಥವ್ರಿಗೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಜನರು ಇವರನ್ನು ಆಯ್ಕೆ ಮಾಡಿರೋದೇ ತಪ್ಪು ಅನ್ನೋ ರೀತಿಯಲ್ಲಿ ಡಿ ಕೆ ಮತ್ತು ಮುನಿರತ್ನ ಒಂದು ವಿವಾದ ಏನಿದೆ, ಜಗಳ ಏನಿದೆ, ಈಗ ಮತ್ತೊಬ್ಬರು ಎಂಟ್ರಿ ಕೊಟ್ಟು ಮಾತನಾಡ್ತಾ ಇದ್ದಾರೆ. ಕುಸುಮಾ ಅವರು ಏನಿದ್ದಾರೆ ಅವರು ಮಾತನಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಬೆಳಿಗ್ಗೆಯಿಂದನೂ ಅವ್ರನ್ನ ಕರೆದಿದ್ರು ಅಂತ. ಅವರು ಬಂದು RSSನ ಒಂದು ಪಥಸಂಚಲನ ಇರುತ್ತೆ, ಕಾರ್ಯಕ್ರಮ ಇರುತ್ತೆ, 100 ವರ್ಷ ಪೂರೈಸಿದೆ. ಅದನ್ನು ಮುಗಿಸ್ಕೊಂಡು ಬಂದು ಡಿ ಕೆ ಶಿವಕುಮಾರ್ ನೇತೃತ್ವದ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ JP ಪಾರ್ಕ್ನಲ್ಲಿ. ಅಲ್ಲಿ ಹೋಗಿರ್ತಾರೆ ಇವರು. ಹೋಗಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಇವರನ್ನು ನೋಡ್ತಾರೆ, ಇವರನ್ನು ಕರೀತಾರೆ. ಕರಿಟೋಪಿ MLA ಬಾರಯ್ಯ ಇಲ್ಲಿ ಅಂತ ಏನೋ ಕರೀತಾರಂತೆ ಅವ್ರಿಗೆ. ಆದ್ದರಿಂದ ಮುನಿರತ್ನ ಅವರಿಗೆ ಸ್ವಲ್ಪ ಕೋಪ ಬರುತ್ತೆ, ಬೇಚಾರ ಆಗುತ್ತೆ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ. ಅವರು ಮುಂದೆನೇ ಮಾತನಾಡ್ತಾರೆ. ಏನು ನೀವು ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಾ? ನಾನು ಕೂಡ ಒಬ್ಬ ಜನಪ್ರತಿನಿಧಿ, ನೀವು ಉಪಮುಖ್ಯಮಂತ್ರಿಗಳು. ಮೊದಲು ಯಾರಿಗೆ ಯಾವ ರೀತಿಯಾಗಿ ಗೌರವ ಕೊಡಬೇಕು ಅನ್ನೋದನ್ನು ನೀವು ಫಸ್ಟ್ ಕಲ್ತ್ಕೊಳ್ಳಿ ಅನ್ನುವಂಥ ಮಾತುಗಳನ್ನು ಮುನಿರತ್ನ ಅಲ್ಲೇ ಆಡಿರ್ತಾರೆ. ಅವ್ರ ಮುಂದೆನೇ ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲೇ ಕೂತ್ಕೊಂಡಿರ್ತಾರೆ ವೇದಿಕೆ ಮೇಲೆ. ಈ ರೀತಿಯೆಲ್ಲ ಆಗಿರುತ್ತೆ, ಒಂದು ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಗಿರುತ್ತೆ. ಈಗ ಈ ಒಂದು ವಿಚಾರವಾಗಿ
ಡಿ ಕೆ ಶಿವಕುಮಾರ್ ಪರವಾಗಿ ಕುಸುಮಾ ಅವರು ಮಾತಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.